ಕಬ್ಬಿಗೆ ಯೋಗ್ಯವಾದ ಬೆಲೆ ನೀಡಿ, ನಾವು ಭಿಕ್ಷೆ ಬೇಡ್ತಾ ಇಲ್ಲ. ಕುತ್ಬುದ್ದೀನ್ ಖಾಜಿ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿವೆ. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ಸೇರಿದಂತೆ ರೈತರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಲಾಗಿದೆ. ಈ ಒಂದು ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ, ಈ ಬೆಂಬಲ ರೈತರ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿದೆ. ನಂತರ ಮಾತನಾಡಿದ ಕುತ್ಬುದ್ದೀನ್ ಖಾಜಿ ಅವರು, ರೈತರು ತಮ್ಮ ಬೆಳೆಗೆ ಯೋಗ್ಯವಾದ ಬೆಲೆ ನೀಡಬೇಕೆಂದು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಕೇಳುತ್ತಿದ್ದಾರೆ. ನಾವು ಭಿಕ್ಷೆ ಕೇಳ್ತಾ ಇಲ್ಲ ಎಂದು ಕುತ್ಬುದ್ದೀನ್ ಖಾಜಿ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡರು. ರೈತರ ಹೋರಾಟಕ್ಕೆ ಬೆಂಬಲಿಸಿ ಮಾತನಾಡಿದ ಅವರು, ನ್ಯಾಯ ಸಿಗುವವರೆಗೆ ಹೋರಾಟ ನಿರಂತರ ನಡೆಯಲಿದೆ ಎಂದು ಘೋಷಿಸಿದರು. ಏನು ಪರಿಸ್ಥಿತಿ ಐತಿ ಅದನ್ನು ಹೇಳ್ತೀನಿ. ಈ ಹೋರಾಟ ನಾವ್ ಯಾಕೆ ಮಾಡಾಕತ್ತೀವೋ ಸರ್ಕಾರ ಅರ್ಥ ಮಾಡ್ಕೋಬೇಕು. ಅಂದ್ರೆ ಭೂಮಿ ಇದ್ದವ ಅಂದ್ರೆ ರೈತ ಯಾವ ಕಷ್ಟದಿಂದ ಹೋಗಾಕತ್ತಾನ ಅಂತ ನಾ ಬೇರೆದವ್ರ ಮೇಲೆ ಹೇಳಂಗಿಲ್ಲ. ನಮ್ಗೆ ಆದಂತ ಒಂದು ಪರಿಸ್ಥಿತಿ ಅಂದ್ರೆ ರೈತರಿಗೆ ಏನ ತೊಂದರೆ ಆಗಾಕತ್ತೈತಿ ಅದನ್ನ ಹೇಳ್ತೇನೆ. ನಮ್ದು ಜಮೀನ್ ಈಗಾದ್ರೂ 100 ಎಕರೆ ಇತ್ತು. ನಮ್ ಜಮೀನ್ ಅದೇ ಬಗಲ್ ಇದ್ರಾಗ ಕಾಜಿಬುಗಳ ಬಂದು ವೇಳೆ ಇವತ್ತು ರೈತ ಮಳಿ ಭಾಳ ಆತು ಆದ್ರೂ ಬೆಳೆ ಹಾಳಾತು. ಅವ ಕಷ್ಟನಾಗ ಮಳಿ ಆಗ್ಲಿಲ್ಲ ಕುಂದ್ರಪ್ಪ ತಮ್ಗಳ ಆ ಬೆಲೆ ಎಲ್ಲ ಬರ್ತೈತಿ ಈಗ ಇಕ್ಕಟ್ಟ. ಆದ್ರ ನಿಮ್ಗೆ ಹೇಳ್ತೀನಿ, ಮಳಿ ಆಗ್ಲಿಲ್ಲ ಅಂದ್ರು ಬೆಳೆ ಹಾಳಾತು. ಮಳಿನೂ ಬಂತು ಬೆಳೆನೂ ಬಂತು. ಬೆಳೆ ಹಾಳಾಗ್ಲಿಲ್ಲ, ಸಮೃದ್ಧವಾಗಿ ನಾ ಬೆಳೆದೆ. ಬಜಾರ್ದಾಗ ರೇಟ್ ಇರಂಗಿಲ್ಲ, ಚಲೋ ಬೆಳೆದೈತಪ್ಪ. 100 ಚೀಲ 200 ಚೀಲ ಬೆಳೆದೈತಿ, ರೇಟ ಇಲ್ಲ. 200 ಚೀಲ ಬೆಳೆಯಕ ಏನು ಖರ್ಚು ಮಾಡಿರ್ತೀವೋ 200 ಚೀಲ ಬೆಳೆ ನಾವು ಮಾರಾಟ ಮಾಡಿದರೆ ಅದು ದುಡ್ಡು ಹೊಳೆ ಬರ್ತಾ ಇಲ್ಲ. ಇದು ರೈತನ ಪರಿಸ್ಥಿತಿ ಐತಿ. ಇವತ್ತ ನಾ ಬರುವಾಗ ನಮ್ಮ ಭಾಗದೊಳಗ ಉಳ್ಳಾಗಡ್ಡಿ ಬೆಳೆದವರು ಒಬ್ರು ಆ ಉಳ್ಳಾಗಡ್ಡಿ ಹೇರಿ ಬಜಾರ್ಕ ಕಳಿಸಿಲ್ಲ. ಯಾಕೆ ಕಳಿಸಿಲ್ಲ? ಅದನ್ನ ಕಟ್ ಮಾಡಿ ತುಂಬಿ ತಗೊಂಡು ಹೋಗಿ ಅಲ್ಲೇ ಟಾಟಾ ಮಾರ್ಕೆಟ್ ಹಾಕ್ಬೇಕಂದ್ರ ಅದನ್ನ ಬಾಡಿಗೆ ಕೂಲಿ ಬೆಳೆದಿದ್ದು ಬೀಜ ಗೊಬ್ಬರ ಅದನ್ನ ಹೊಳೆ ಬರಂಗಿಲ್ಲ, ಅಲ್ಲೇ ಬಿಟ್ಬಿಟ್ಟಾರ. ಇಂಥ ಪರಿಸ್ಥಿತಿ ರೈತಂದೈತಿ. ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಫ್ಯಾಕ್ಟ್ರಿ ಮಾಲಕರು ಇವತ್ತು ಬಜಾರ್ ಎಲ್ಲರೂ ದುಡ್ಡು ಗಳಿಸಾಕತ್ತಾರ. ಫ್ಯಾಕ್ಟರಿ ಕೋಟಿ ಗಟ್ಟಲೆ ದುಡ್ಡು ಗಳಿಸಾಕತ್ತಾರ. ಒಂದೊಂದು ಬಿಟ್ಟು 10 ಫ್ಯಾಕ್ಟ್ರಿ ಗಳಿಸಾಕತ್ತಾರ. ನೀವು ಕೋಟಿ ಗಟ್ಟಲೆ ಗಳಿಸಿದ್ರು ತಿನ್ನೋದು ಅನ್ನನೇ ತಿಂತಿರಲ್ಲ. ಏನು ಬಂಗಾರ ಅಂಗಡಿ ಬಂಗಾರ ತಿಂತಾನ, ಬ್ಯಾಂಕ್ನ ರೊಕ್ಕ ತಿಂತಾನ, ಸಕ್ರಿ ಫ್ಯಾಕ್ಟ್ರಿ ಸಕ್ರಿ ತಿಂತಾನ? ತಿನ್ನಂಗಿಲ್ಲ. ಏನ್ ತಿಂತಾರ? ಅನ್ನ ಯಾರು ಬೆಳೀತಾರ? ರೈತರು ಬೆಳೀತಾರಪ್ಪ. ನಾವು ದುಡಿದು ನಾವು ಕಷ್ಟಪಡೋದು. ಇವತ್ತು ನುಕ್ಸಾನ ಆಗ್ಲಿ, ಇವತ್ತು ಫೈದೆ ಆಗ್ಲಿ, ಇವತ್ತು ಬೆಳೀಲಾರ್ದ ಇರ್ಲಿ, ನಾವು ದುಡಿದು ನಿಮ್ಗೆ ಅನ್ನ ಹಾಕಿದಾಗ ನೀವು ಅನ್ನ ತಿಂದು ಬದುಕಿರಿ ಅನ್ನುವಂತಾರು ಎಚ್ಚರಿಕೆ ಇವತ್ತು ಸರ್ಕಾರಕ್ಕೂ ಇರಬೇಕು. ಇಲ್ಲಿ ನಡೆದಂತ ಒಂದು ಫ್ಯಾಕ್ಟರಿಗಳ ಮಾಲಕರು ಯಾರದಾರಲ್ಲ ಅವ್ರಿಗೂ ಅರ್ಥ ಆಗ್ಬೇಕು ಅನ್ನುವಂತ ಮಾತನ್ನ ನಾ ಹೇಳ್ತೀನಿ. ಬಹಳ ಕಮ್ಮಿ ರೇಟ್ ಕೇಳಿರಿ ನೀವು, 3500. ಯಾಕಂದ್ರೆ ನಾನು ಲೆಕ್ಕ ನೋಡಿದೆ, ಒಬ್ರು ಹೇಳಿದ್ರು ಪಂಡಿತರು, ಬರೇ ನೀವು ಕಬ್ಬು ಕೊಡ್ತೀರಿ ಅಂದ್ರೆ ಕಬ್ಬಲಿಂದ ಏನೇನು ಉತ್ಪಾದನೆ ಫ್ಯಾಕ್ಟರಿ ಅವ್ರು ಮಾಡ್ತಾರ. ಇವತ್ತ ಸರಾಯಿ ತಯಾರು ಮಾಡ್ತಾರ, ಇವತ್ತ ವಿದ್ಯುತ್ ತಯಾರು ಮಾಡ್ತಾರ. ಅದ್ರಾಗಿದ್ದಂತ ಕಸವನ್ನು ಕೂಡ ಮಾರಿ ದುಡ್ಡು ಗಳಿಸ್ತಾರ, ದುಡ್ಡು ತಗೋತಾರ. ಇಂಥವೆಲ್ಲ ಫೈದೆ ಇದ್ದಾಗ ರೈತರಿಗೆ ಒಂದು 500 ಹೆಚ್ಚು ಕೊಟ್ರೆ ಇಲ್ಲಿ ನಿಮ್ದೇನು ಕೆಡ್ತೈತಿ ಅನ್ನುವಂತ ಎಚ್ಚರಿಕೆಯನ್ನ ನಾವು ಕೊಡ್ತೀನಿ. 4000 ಕೇಳಬೇಕಾಗಿತ್ತು, 3500 ಕೇಳಿರಿ. 3500 ನೀವು ಕೊಡಬೇಕು. ಕೊಡಲಿಲ್ಲ ಅಂದ್ರೆ ಈ ಹೋರಾಟ ನಿಲ್ಲಂಗಿಲ್ಲ. ನಾವು ಸರ್ಕಾರದ ಮೇಲೆ, ಫ್ಯಾಕ್ಟರಿಗಳ ಮೇಲೆ,
ದಬ್ಬಾಳಿಕೆ ಮಾಡ್ತಾ ಇಲ್ಲ. ನಿಮಗೆ ಅಂಜಸಿ ರೊಕ್ಕ ತಗೊಳಕಿಲ್ಲ ಕೂತಿಲ್ಲ. ನಾವು ದುಡಿದೀವೋ, ದುಡಿದು ನಿಮ್ಗೆ ಕೊಡ್ತೀವೋ, ನೀವು ಅದ್ರಾಗ ಫೈದೆ ತಿಂತೀರಿ, ಅದ್ರಾಗ ನಮ್ಗೊಂದು ಸ್ವಲ್ಪ ಕೊಡ್ರಪ್ಪ ಅಂತ ಕೇಳಾಕತ್ತೀರಿ. ನೀವು ಕಬ್ಬ ಬೆಳೀಲಿಲ್ಲ ಅಂದ್ರ ನಿಮ್ ಫ್ಯಾಕ್ಟ್ರಿ ನಡೀತಾವನ? ನಿಮ್ಮ ಫ್ಯಾಕ್ಟ್ರಿ ನಡೀಲಿಲ್ಲ ಅಂದ್ರ ನಿಮ್ಗೆ ಫೈದೆ ಸಿಗತ್ತೇನ? ಸಿಗಂಗಿಲ್ಲ. ಅದರಂತೆ ನೀವು ನಿಮ್ಗೆ ಸಿಗುವಂತ ಒಂದು ಹೆಚ್ಚಿನ ಫೈದದೊಳಗ ರೈತರಿಗೆ 3.5 ಅಲ್ಲ 4,000 ರೂಪಾಯಿ ಕೊಡ್ಬೇಕಂತೇಳಿ ನಾವು ಒತ್ತಾಯನ್ನ ಮಾಡ್ತೀನಿ, ಸರ್ಕಾರಕ್ಕೆ ಮಾಡ್ತೀನಿ. ಆಮೇಲೆ ಮೊನ್ನೆ ಒಂದು ತೀರ್ಮಾನ ತಗೊಂಡ್ರು ರಾಜ್ಯ ಸರ್ಕಾರದವರು, ರೈತರ ಒಂದೇ ನಮೂನೆ ಎಲ್ಲರಿಗೂ ಸೇರಿಸಿ ಯಾರ್ಯಾರ್ದು ಯಾವ ಭಾಗನಾಗ ಏನೇನ್ ಸಮಸ್ಯೆ ಐತಿ ಬೇರೆ ಬೇರೆ ಇರ್ತಾವ. ಆ ಜಿಲ್ಲಾದವ್ರಿಗೆ ಇದ್ದ ಸಮಸ್ಯೆ ನಮ್ಮ ಜಿಲ್ಲಾದಾಗ ಇರಂಗಿಲ್ಲ, ನಮ್ಮ ಜಿಲ್ಲಾದಾಗ ಇದ್ದಿದ್ದ ಸಮಸ್ಯೆ ಇನ್ನೊಂದು ಕಡೆ ಇರಂಗಿಲ್ಲ. ಅದಕ್ಕೆ ಎಲ್ಲಾ ಭಾಗದ ರೈತರನ್ನ ಸೇರಿಸಿ ಎಲ್ಲರ ಅಭಿಪ್ರಾಯನ ಕಲೆಕ್ಟ್ ಮಾಡಿ ಒಂದು ನ್ಯಾಯಸಮ್ಮತವಾದಂತ ಬೆಲೆಯನ್ನ ನಿಗದಿತ ಮಾಡಬೇಕಾಗಿತ್ತು. ಒಂದ್ ಸೈಡ್ ಒಂದ್ ತರ್ಪ ಒಂದು ಕಡೆ ಏನು ಮಾಡಿದ್ರು 3,300